ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಗಜಾಸುರ. ವಿಡಿಯೋಗೆ ಸ್ವಾಗತ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಹಾಕಿರೋ ವಿಡಿಯೋ ಕಾಪಿರೈಟ್ ಬಂದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ಟೆಂಪ್ರರಿ ಸಸ್ಪೆಂಡ್ ಆರ್ ಡಿಸೇಬಲ್ಡ್ ಅಂತ ಬಂದು ಪೇಜ್ ಲಾಗಿನ್ ಮಾಡೋಕ್ಕೆ ಬರದೇ ಇದ್ದರೆ ಏನು ಮಾಡಬೇಕು? ಹಾಗೆ ಎಷ್ಟೋ ಜನ ಆ ಥರ ಬಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗೇ ಬಿಡ್ತು ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ಅದು ಡಿಲೀಟ್ ಆಗಿರಲ್ಲ. ನಾವು ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ವಾಪಸ್ ಪಡೆದುಕೊಳ್ಬೋದು. ಅದು ಹೇಗಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ನಾನು ಪರಿಹಾರ ಹೇಳ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಗೈಸ್, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಏನಾದರೂ 3ರ ಮೇಲೆ ಕಾಪಿರೈಟ್ ಬಂದರೆ ಸಸ್ಪೆಂಡ್ ಆರ್ ಡಿಸೇಬಲ್ಡ್ ಆಗೋಕ್ಕೆ ಮಾತ್ರ ಸಾಧ್ಯ. ಇನ್ನೊಂದು ವಿಷಯ ಏನಂದರೆ, ಟರ್ಮಿನೇಟೆಡ್ ಅಂತ ಬಂದಾಗ ಮಾತ್ರ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಡಿಲೀಟ್ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ನೂ ಇದೆ ಅಂತ ಅರ್ಥ. ಓಕೆನಾ? ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಾಪಿರೈಟ್ ಅಂತ ಬಂದು 1 ತಿಂಗಳೊಳಗಡೆ ನಿಮಗೆ ಬಂದಿರುವ ಕಾಪಿರೈಟ್ನ ನೀವು ಕಾಪಿರೈಟ್ ಓನರ್ ಹತ್ರ ರಿಮೂವ್ ಮಾಡಿಸ್ಕೋಬೇಕು. ರಿಮೂವ್ ಮಾಡಿಸ್ಕೊಳ್ಳೋದು ಹೇಗಪ್ಪ ಅಂದರೆ, ನಿಮ್ಮ ಮೇಲ್ ಐ ಡಿಗೆ ಅವರು ಮೇಲ್ ಕಳಿಸ್ತಾರೆ. ಯಾರು? ಇನ್ಸ್ಟಾಗ್ರಾಮ್ ಅವರು. ಏನಂತ, ಈ ಥರ ಈ ಅಕೌಂಟಿಂದ ನಿಮಗೆ ಕಾಪಿರೈಟ್ ಆಗಿದೆ ಅಂತ ಅವರಿಗೆ ನೀವು ಮೇಲ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕಾಪಿರೈಟ್ನ ರಿಮೂವ್ ಮಾಡಿಸ್ಕೋಬೇಕು. ರಿಮೂವ್ ಮಾಡಿಸ್ಕೊಂಡಾದ್ಮೇಲೆ ಕಾಪಿರೈಟ್ ರಿಮೂವ್ ಆಗಿರೋ ಸ್ಕ್ರೀನ್ಶಾಟ್ನ ನಿಮ್ಮ ಹತ್ರ ನೀವು ಇಟ್ಕೋಬೇಕು. ಅದಾದಮೇಲೆ ಟೋಟಲ್ 3 ಕಾಪಿರೈಟ್ ಬಿದ್ದಿರೋದ್ರಲ್ಲಿ ಅಟ್ಲೀಸ್ಟ್ ಒಂದಾದರೂ ನೀವು ರಿಕವರಿ ಮಾಡಿಸ್ಕೊಂಡ್ಲೇಬೇಕು. ಒಂದಾದರೂ ರಿಕವರಿ ಮಾಡಿಸ್ಕೊಂಡು ಅದರ ಸ್ಕ್ರೀನ್ಶಾಟ್ನ ನಾನು ಹೇಳಿದ ಮೇಲ್ ಐ ಡಿಗೆ ಅಟ್ಯಾಚ್ ಮಾಡಿದಾಗ ಮಾತ್ರ ನಿಮ್ಮ ಅಕೌಂಟ್ ರಿಕವರಿ ಆಗೋಕ್ಕೆ ಸಾಧ್ಯ ಇರುತ್ತೆ. ಓಕೆನಾ? ನೆಕ್ಸ್ಟು ಪ್ರೊಸೆಸ್ ಹೇಗೆ, ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ನ ರಿಕವರಿ ಮಾಡ್ಕೊಳ್ಳೋ ಪ್ರೊಸೆಸ್ ಹೇಗೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ತಿಳ್ಕೊಂಡು ನೀವು ಟ್ರೈ ಮಾಡಿ. ಯಾಕಂದರೆ ನನ್ನ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಈಗಾಗಲೇ ಒಂದು ಸಾರಿ ಸಸ್ಪೆಂಡ್ ಆಗಿತ್ತು, ಮತ್ತೆ ಬಂತು. ಓಕೆನಾ? ನಾನು ಇದೇ ಪ್ರೊಸೆಸ್ನ ಯೂಸ್ ಮಾಡಿನೇ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ರಿಕವರಿ ಮಾಡ್ಕೊಂಡಿದ್ದು. ಆ ಪ್ರೊಸೆಸ್ ಏನಪ್ಪ ಅಂದರೆ, ನಿಮಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ 4 ಜಿಮೇಲ್ ಐ ಡಿನ ಕೊಟ್ಟಿರ್ತೀನಿ. ಆ ಜಿಮೇಲ್ ಐ ಡಿನ ನೀವು ಕಾಪಿ ಮಾಡ್ಕೊಂಡು ಒಂದು ಕಡೆ ಎಲ್ಲಾದರೂ ಪೇಸ್ಟ್ ಮಾಡ್ಕೊಂಡು, ಆಮೇಲೆ ನಾನು ಕೊಟ್ಟಿರೋ ಮ್ಯಾಟ್ರನ್ನ ಮತ್ತು ಮೇಲ್ ಕಳಿಸ್ಬೇಕಾಗಿರೋ ಸಬ್ಜೆಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೀವು ಕಾಪಿ ಮಾಡ್ಕೊಂಡು ನಿಮಗೆ ಎಲ್ಲಾದರೂ ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ನೀವು ಆ ಮೇಲ್ ಐ ಡಿ 4 ಮೇಲ್ ಐ ಡಿಗೆ ಸಪ್ರೇಟಾಗಿ ಆ ಮ್ಯಾಟ್ರು ಮತ್ತು ಸಬ್ಜೆಕ್ಟ್ ಮತ್ತು ನಾನು ಆಲ್ರೆಡಿ ಹೇಳಿದ್ನಲ್ಲ ಸ್ಕ್ರೀನ್ಶಾಟ್, ಕಾಪಿರೈಟ್ ರಿಕವರಿ ಆಗಿರೋ ಸ್ಕ್ರೀನ್ಶಾಟ್, ಅದನ್ನು ನೀವು ಅಲ್ಲಿ ಅಟ್ಯಾಚ್ ಮಾಡಿ ಅವರಿಗೆ ಮೇಲ್ ಐ ಡಿಗೆ ನಾನು ಹೇಳಿರೋ ಸಬ್ಜೆಕ್ಟ್ನ ಮತ್ತು ಮ್ಯಾಟ್ರನ್ನ ನೀವು ಆ ಮೇಲ್ ಐ ಡಿಗೆ ಕಳಿಸ್ಬೇಕು. ಎಷ್ಟು ಸಾರಿ ಅಂದರೆ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಿಮೇಲ್ ಐ ಡಿಗಳಿಂದ ಅದನ್ನು ನೀವು ಅವರಿಗೆ ಕಳಿಸ್ಬೇಕು. ಕಳಿಸಿದಾಗ ಇನ್ಸ್ಟಾಗ್ರಾಮ್ ಅವರಿಗೆ ನೀವು ಕಳಿಸಿರೋ ಮೇಲ್ ರೀಚ್ ಆಗಿ ಅವರು ಅದನ್ನು ನೋಡಿದಾಗ ಅದನ್ನು ಅವರು ಕ್ರಾಸ್ ವೆರಿಫಿಕೇಷನ್ ಮಾಡಿಬಿಟ್ಟು ನೀವು ರಿಕವರಿ ಮಾಡ್ಕೊಂಡಿರೋ ಕಾಪಿರೈಟ್ ಸ್ಕ್ರೀನ್ಶಾಟ್ನ ಚೆಕ್ ಮಾಡಿಬಿಟ್ಟು ಅದಕ್ಕೆ ಹಾಕಿರೋ ಟಿಕೆಟ್ ನಂಬರ್ನ ಅವ್ರು ಚೆಕ್ ಮಾಡಿಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಮತ್ತೆ ಲಾಗಿನ್ ಆಗೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ನು ಸಿಕ್ಕಿದ್ದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಇನ್ಸ್ಟಾಗ್ರಾಮಿಗೆ ಯಾವ ಮೇಲ್ ಐ ಡಿ ಕೊಟ್ಟಿರ್ತಿರಲ್ಲ ಆ ಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ ಯಾವ ಥರ ಇರುತ್ತೆ ಅಂತ ನಾನು ಈಗಾಗಲೇ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ. ಆ ಥರ ಬರುತ್ತೆ. ಪಾಸ್ವರ್ಡು ರೀಸೆಟ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲಾಂದರೆ ಪಾಸ್ವರ್ಡ್ ನೆನಪಿದ್ರೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಲಾಗಿನ್ ಆದರೆ ಮತ್ತೆ ನೀವು ಮೊದಲಿನಂತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡ್ಬೋದು. ಅದಕ್ಕೂ ಮುಂಚೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಇಫ್ ಇನ್ ಕೇಸ್ ಮತ್ತೆ ಕಾಪಿರೈಟ್ ಆಗೋ ಚಾನ್ಸಸ್ ಇರೋ ವೀಡಿಯೋಸ್ ಆರ್ ಆಡಿಯೋಸ್ ನಿಮ್ಮ ಪೇಜಲ್ಲಿ ಇದ್ದರೆ ಅದನ್ನು ನೀವು ಈಗಲೇ ಡಿಲೀಟ್ ಮಾಡ್ಕೊಳ್ರಿ. ಯಾಕಂದರೆ ಈಗ ಆಲ್ರೆಡಿ 3ರಲ್ಲಿ 1 ರಿಕವರಿ ಮಾಡ್ಕೊಂಡಿದ್ರೆ ನೀವು ಇನ್ನೂ 2 ಆ್ಯಕ್ಟಿವಲ್ಲಿರ್ತವೆ. ಅದು ಪ್ಲಸ್ ಇನ್ನೂ ಒಂದು ಏನಾದರೂ ಹೊಸ ಕಾಪಿರೈಟ್ ಬಿದ್ದರೆ ನಿಮ್ಮ ಪೇಜ್ ಮತ್ತೆ ಹೋಗೋ ಚಾನ್ಸಸ್ ಇರುತ್ತೆ. ಅದು ಏನಾದರೂ ಮತ್ತೆ ಹಂಗೆ ಬಂದರೆ ನಿಮ್ಮ ಪೇಜು ಟರ್ಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೂ ಮುಂಚೆ ನೀವು ಕಾಪಿರೈಟ್ ಆಗೋ ಚಾನ್ಸಸ್ ಇರೋ ವೀಡಿಯೋಸ್ನ ನೀವು ಡಿಲೀಟ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ ಸೇಫ್ ಸೈಡಾಗಿ ಇರುತ್ತೆ. ಓಕೆನಾ? ನಾನು ಇದನ್ನ ಸುಳ್ಳು ಹೇಳ್ತಾ ಇಲ್ಲ. ಈಗಾಗಲೇ ನಮ್ಮ ಪೇಜ್ ರಿಕವರಿ ಮತ್ತು ನಾನು ಮಾಡಿರೋ ಸರ್ಕಸ್ನ ನಿಮ್ಮ ಮುಂದೆ ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ಅದು ನನಗೆ ರಿಸಲ್ಟ್ ಕೊಟ್ಟಿದೆ, ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಆದರೆ ಕಾಪಿರೈಟ್ ಆಗಿ ಸಸ್ಪೆಂಡ್ ಆಗಿ 1 ತಿಂಗಳೊಳಗಡೆ ಮಾತ್ರ ಇದು ವರ್ಕ್ ಆಗುತ್ತೆ. ಅದರ್ವೈಸ್ ಅಂದರೆ 1 ತಿಂಗಳ ಮೇಲೆ ಆಯಿತು ಅಂದರೆ ರಿಕವರಿ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆದರೂ ಆಗಬಹುದು, ಇಲ್ಲ ಅಂದರೆ
ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು ಗಾಯ್ಸ್. ಮತ್ತೆ ಸಿಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.